identification and evolutionary studies. Through the workshop, youth aim to understand significance of specimen. ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ Our today's chief guest, Mr. Naveen Patimuri sir, taxidermist at Zoology Museum, Department of Zoology, KCD College, Dharwad. Sir was born on 13 November 1994 in Kerala at Dharwad. To the couples, Mr. Shirogi Patimuri and late Mr. Sudha Patimuri. Sir completed primary education in government school at Kerala, high school at Bethel Mission Boys School, Dharwad. Continued PUC in Bethel Mission Pure Science College, Dharwad. He is alumni of Karnataka Science College at Dharwad. Completed his graduation during the year 2015 and post-graduation in the year 2017 from Karnataka University, Dharwad. Soon after completing MSc, Karnataka University appointed him as a teaching assistant and taxidermist in the prestigious one of the old and largest British. Sir attended as a resource person in many universities, colleges and schools. He has trained many students in taxidermy workshops and also giving awareness regarding all animals and their protection. Many educational institutes have appreciated him for his dedication towards animal education. ಆಗಿರುವಂತಹ ಶ್ರೀಮತಿ ಮೀನಾ ಮೇಡಮ್ ಅವರೇ, ಆಮೇಲೆ IPLC ಕೋಆರ್ಡಿನೇಟರ್ ಅಂತ ಡಾಕ್ಟರ್ ರಮೇಶ್ ಚಿಕ್ಕಿ ಅವರೇ, ಕಿರಣ್ ಕುಮಾರ್ ಅವರೇ, ವಿದ್ಯಾ MS ಅವರೇ ಮತ್ತು ಕೃಷಿ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರೇ ಹಾಗೂ ವಿದ್ಯಾರ್ಥಿಗಳು, ಇವತ್ತು ಟ್ಯಾಕ್ಸಿಡರ್ಮಿ ವರ್ಕ್ಶಾಪ್. ಓಕೆ, ಮೀನಾ ಮೇಡಮ್ ಅವರು ಯು ಆರ್ ಲಕ್ಕಿ. ಈಗ ಯಾರ ಸ್ಟೂಡೆಂಟ್ಸ್ ಇದ್ರಲ್ಲ, ಯು ಆರ್ ಲಕ್ಕಿ. ಯಾಕಂದ್ರೆ 1 ವರ್ಷದಿಂದ ಅವ್ರನ್ನ ಬೆನ್ನ ಹತ್ತಕತ್ತಿದ್ದಾರೆ, ಡೇಟ್ ಕೊಡ್ರಿ ಅಂತೇಳಿ. ಓಕೆ, ಅದು ಸಮಯ ಈಗೂ ಕೂಡಿ ಬಂದಿದೆ. ಓಕೆ, ಟ್ಯಾಕ್ಸಿಡರ್ಮಿ. ಓಕೆ, ಟ್ಯಾಕ್ಸಿಸ್ ಮೀನ್ಸ್ ಪ್ರಿಸರ್ವೇಷನ್. ಧರ್ಮ ಮೀನ್ಸ್ ಪ್ರಿಸರ್ವೇಷನ್ ಆಫ್ ನ್ಯಾಚುರಲಿ ಡೆಡ್ ಅನಿಮಲ್ಸ್. ಓಕೆ, ಥ್ರೂ ಟ್ಯಾಕ್ಸಿಡರ್ಮಿ. ಈಗೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಸ್ಪೆಸಿಮೆನ್ಸ್ ಎಲ್ಲ ಸ್ಟಫ್ ಇದಾವಲ್ಲ, ಅವೆಲ್ಲ ನಾನು ಗೂಗಳೆ ಮಾಡಿದ್ದು ಶ್ರೀ ಮೋಹನ್ ಅವರು. ಓಕೆ, 1947ರಿಂದ 1999 ಮಟ್ಟ ಆ ಅವಧಿಯೊಳಗೆ ಇಲ್ಲಿ ಬಂದವೆಲ್ಲ ಮಾಡಿದ್ದಾರೆ. ಓಕೆ, ಈಗ ಮೊನ್ನೆ ಅವರು ತಿಳ್ಕೊಂಡು 83 ಇಯರ್ಸ್ಗೆ ಕಳ್ಕೊಂಡು ನಾವು ಭಾಳ ಸಂಗತಿ. ಅವ್ರ ಕಡೆಯಿಂದ ನಾನು ಭಾಳ ಕಲ್ತಿದ್ದೀನಿ. ಹೀಗೆ ವರ್ಕ್ಶಾಪ್ ಇಟ್ಟಿದ್ರು, ಅವ್ರ ಕಡೆ ಎಲ್ಲ ಜ್ಞಾನವನ್ನು ನಾನು ಅವ್ರ ಕಡೆಯಿಂದ ತಿಳ್ಕೊಂಡಿದ್ದೀನಿ. ಮುಖ್ಯವಾಗಿ ಹೀಗೆ ವರ್ಕ್ಶಾಪ್ ಇಟ್ಟಿದ್ರು ನಮ್ಮ ಕನ್ನಡ ಸೈನ್ಸ್ ಕಾಲೇಜಲ್ಲಿ ಡಾಕ್ಟರ್ AS ಜಲಕರಣ ಮತ್ತು ಡಾಕ್ಟರ್ MS ನಾಯಕ್ ಅವ್ರ ಇಂಟ್ರೆಸ್ಟ್ಲೇ ಈಗೆಲ್ಲ ಟ್ಯಾಕ್ಸಿಡರ್ಮಿ ವರ್ಕ್ಶಾಪ್ ಇಟ್ಟಿದ್ರು. ಅವಾಗೆಲ್ಲ ಕಲಿತು ನಾವು ಶ್ರದ್ಧೆಯಿಂದ ಕಲ್ತೀವಿ. ಓಕೆ, ಈ ಟ್ಯಾಕ್ಸಿಡರ್ಮಿ ಕಲಿಬೇಕಂತಂದ್ರೆ ಒಂದು ಸ್ವಲ್ಪ ತಾಳ್ಮೆ ಹೆಚ್ಚಿಬೇಕಾಗ್ತದೆ, ನಿಮ್ಮ ಶ್ರದ್ಧೆ ಡೆಡಿಕೇಶನ್ ಭಾಳ ಬೇಕಾಗ್ತದೆ. ಸುಮಾರು 8 ವರ್ಷ ಆದರೆ ಓಕೆ ನಾ ಇದ್ರ ಮೇಲೆ ವರ್ಕ್ ಮಾಡೋಕ್ಕಾಗ್ತದೆ. ಓಕೆ, ಟ್ಯಾಕ್ಸಿಡರ್ಮಿ ಮೇಲೆ ತಾಳ್ಮೆ ಎಷ್ಟು ಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಥೆ ಮುಖಾಂತರ ಹೇಳ್ತೇನೆ. ಓಕೆ, ಒಂದು ಊರಾಗ ಒಬ್ಬ ರಾಜ. ಓಕೆ, ರಾಜ, ಆಮೇಲೆ ಅವ್ರ ಊರ ಅಂದ್ಕೊಳ್ಳಿ ಅವ್ರದ್ದೇ ಜಾಗಗಳು ಹೆಚ್ಚಿಗೆ ಬಾಗಿರ್ತಾವ. ರೈತರು. ಓಕೆ, ರೈತರು ಏನು ಮಾಡಿದ್ರು, ಹಲಸಿನ ಗಿಡ ಹಚ್ಚಿದ್ರು. ಹಲಸಿನ ಗಿಡ ಹಚ್ಚಿದ್ರು. ಅದು ಅಂದ್ರೆ ರೋಡ್ ಮೇಲೆ ಆಜುಬಾಜು ಹೊಲ ಇರ್ತಿತ್ತು, ಹಲಸಿನ ಮರಗಳನ್ನ ಹಚ್ಚಿದ್ರು ಎಲ್ಲ ರೈತರು. ಆಮೇಲೆ ಒಂದು ದಿವ್ಸ ಬಂತು, ಒಂದು 5-6 ವರ್ಷ ಆದ್ಮೇಲೆ ಫಲ ಕೊಡ್ತದೆ, ಹಣ್ಣು ಕೊಡ್ತದೆ. ಆಮೇಲೆ ರಾಜ ಬರಾಕತ್ತ, ರೈತರೆಲ್ಲರೂ ಇಲ್ಲ ವೆರಿ ಇಂಪಾರ್ಟೆಂಟ್ ಹಲಸಿನ ಗಿಡ ಇದೆ, 25 ವರ್ಷಕ್ಕೆ ಫಲ ಕೊಡ್ತದೆ ಅಂತ. ಹೌದಾ, 8 ವರ್ಷ ಅಂತಂದ್ರೆ ಇವೊಂದು 20 ವರ್ಷ ಆತ್ರಿ ಅಂತ ಹಚ್ಚಿ ಗಿಡ ಹಚ್ಚಿ 20 ವರ್ಷ ಆತ್ರಿ. ಆಮೇಲೆ ಹಂಗೆ ಸ್ವಲ್ಪ ಹೋಗ್ತು. ಏನಂತಿದ್ರ ರಾಜ ಏನಂತಿದ್ರ, ಹಿಂಗೆ ಏನಾರ ಇನ್ನ 5 ವರ್ಷ ಅಲ್ಲ, ನಾ ಏನಾರ ಇದ್ರೆ 5 ವರ್ಷ ಆದ್ಮೇಲೆ ನಮಗೊಂದು ಹಣ್ಣು ತಂದ್ಕೊಡಪ್ಪ ಅಂತಂತಂದ್ರು. ಆಯ್ತು ಅಂತೇಳಿ ಏನ್ ಮಾಡಿದ, ಹಂಗ 5 ವರ್ಷ ಆಯ್ತು, ಅದು ಹಣ್ಣು ಫಲ ಹಾಕಿ ಕೊಡ್ತು.
ಆಮೇಲೆ ಖುಷಿ ಪಟ್ಟ, ಓಕೆ, ಒಳ್ಳೆ ಫಸಲ್ ಇದು ಮಾಡಿದ. ಆಮೇಲೆ ರಾಜ ಹೇಳಿದ್ದಾನೆ ಬಿಟ್ಟ ಬಂದು ಕೂಡ ಅದಕ್ಕೆ 25 ವರ್ಷ ಆದ್ಮೇಲೆ ಅವ ಅಣ್ಣ ತನ್ನ ರಾಜ ಕೊಟ್ಟ. ರಾಜ ಖುಷಿಯಾಗಿ ಅವಂಗ ಏನಂತಾನೆ ಎಲ್ಲ ಹಣ್ಣನ್ನ ತನ್ನ ಎಲ್ಲ ಕುಟುಂಬಕ್ಕೆ ಅಂತಾನೆ ತಿಂತಾನೆ, ಮಂತ್ರಿಗಳ ಹೇಳ್ತಾನೆ. ಮತ್ತ ಆಮೇಲೆ ಆ ಏನ್ ರೈತ ಇರ್ತಾನಲ್ಲ, ಆಮೇಲೆ ಜಗ ಮಾತ್ರ ಅದು ರಾಜಂದ ಎಲ್ಲ ಏನ್ ಬೆಳೆದಿರ್ತಾರ ಅವ್ರ ರೈತರಿಗೆ ಏನ್ ಮಾಡ್ತಾನೆ, ನೀ ಏನ್ ಬೆಳೆದಿಲ್ಲಪ್ಪ ಅದೆಲ್ಲ ಜಗ ನಿಂದ ಆ ಊರ ಪೂರ್ತಿ ಎಲ್ಲ ನಿಂದ ಬರ್ಕೊಡ್ತೀನಿ ಅಂತ ಹೇಳಿ ಜಗ ಮಾಡ್ಕೊಡ್ತಾನೆ. ಆಮೇಲೆ ಇವ್ರು ಕೊಟ್ಟವ್ರ ಮೊದಲೇ ಕೊಟ್ಟವ್ರು 5-6 ವರ್ಷ ಕೊಟ್ಟು ಸಿಟ್ಟು ಬಂದ್ಬಿಡ್ತು. 25 ವರ್ಷ ಆಗೈತಿ ನಾವು ಇವ್ ಕೊಟ್ಟಾನ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಸ್ವಲ್ಪ ಜಗಳ ಕೊಟ್ರು. ಓಕೆ, ಯಾಕೆ ಬರದ ನಂಗೆ ಯಾಕೆ ಕೊಟ್ಟಿಲ್ಲ ಅಂತ. ಆಮೇಲೆ ನಾವು ಹೇಳ್ತಾನ ಆನ್ಸರ್ ಹೇಳ್ತಾನ, ಇಲ್ಪ ನಾವು ಮನಸ್ಸಿನ ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿಲ್ಲ, ಅವ್ನು 25 ವರ್ಷದಿಂದ ತಾಳ್ಮೆಯಿಂದ ಇದಾರಲ್ಲ, ಓಕೆ, ತಾಳ್ಮೆಯಿಂದ ಇದ್ದು ಅದು ಫಲ ಕೊಟ್ಟ ಮೇಲೆ ಅಲ್ಲಿಮಠ ತಾಳಿದಾರಲ್ಲ ತಾಳ್ಮೆಯಿಂದ, ಅದಕ್ಕಾಗಿ ನಾವು ಇಷ್ಟೆಲ್ಲ ಇದು ಮಾಡಿದ್ದೇವೆ. ಹಾಗಾಗಿ ಏನ್ ಮಾಡಬೇಕು, ಟ್ಯಾಕ್ಸ್ ತಾಳ್ಮೆ ಹಂಚ್ಕೋಬೇಕಾಗ್ತದೆ. ಓಕೆ, ಹಂಗೆ ದಡ್ಬಡ್ ಮಾಡೋದಿಲ್ಲ. ಈಗಿನ ಜನರೇಷನ್ ಹೆಂಗಿದೆ ಅಂತಂದ್ರೆ ಎಲ್ಲ ದಡ್ಬಡ್ ಆಗ್ಬೇಕಲ್ಲ, ಹುಡುಗರು ಆಗೋ ಕೆಲಸ. ಆದ್ರೆ ಯಾವುದೋ ಒಂದು ಕೆಲಸ ಆಗ್ಬೇಕಂದ್ರೂ ಅದಕ್ಕೆ ಶ್ರದ್ಧೆ, ಡೆಡಿಕೇಶನ್, ಶ್ರಮ ಆಗಬೇಕು. ಎಕ್ಸಾಂಪಲ್ ಈಗ 1 ವರ್ಷನೇ ಕಾಯ್ತಾರೆ. ಈಗ ಒಂದು ಅವ್ರದ್ದು ಎಕ್ಸಾಮ್ ಶೆಡ್ಯೂಲ್, ಈಗ ಎಕ್ಸಾಮ್ ಶೆಡ್ಯೂಲ್, ನಂದು ಇದನ್ನು ಅದು ಸ್ವಲ್ಪ ರೆಗ್ಯುಲೇಷನ್ ಆಗ್ತದೆ. ಹಂಗಾಗಿ ಇಷ್ಟು 1 ವರ್ಷ ಕಾಯ್ಬೇಕಾಗ. ಓಕೆ, ಹಾಗಾಗಿ ಶ್ರದ್ಧೆಯಿಂದ ಕಲಿಯಿರಿ ಅಂತ ಹೇಳ್ತೀನಿ. ಇದು ಏನಂತಂದ್ರೆ ಈಗ ನೋಡ್ರಿ, ಬೆಳ್ಳಿ ಬಂಗಾರ ತಗೊಂಡ್ಬರ್ಬೋದು. ಓಕೆ, ಆದ್ರೆ ನಶಿಸಿ ಹೋಗುವಂತ ಎನಿಮಲ್ಸ್ ಅನ್ನ ಓಕೆ ಪ್ರಿಸರ್ವ್ ಮಾಡಿ ಇರ್ಬೇಕಂತಂದ್ರೆ ಅದು ಟ್ಯಾಕ್ಸಿದಲ್ಲಿ ಕ್ಲೇಮ್ ಮಾಡ್ರೆ ಮಾತ್ರ ಒಂದು ಎನಿಮಲ್ಸ್ ಕಟ್ ಮಾಡಿಟ್ಟಿತ್ತು ಸುಮಾರು 700-300 ವರ್ಷ ಬರ್ತದೆ. ಓಕೆ, ಸುಮಾರು ನಿಮ್ಮ ಕಾಲೇಜಿನ 1958 ಸ್ಟಾರ್ಟ್ ಆಗಿದೆ. ಓಕೆ, ಅವಾಗಿಂದ ಇವಾಗ ಏನ್ ಮಾಡ್ತಾರೆ ನೋಡ್ರಿ, ಅಂದ್ರೋದು. ಓಕೆ, ಅದು ಟೆಕ್ನಿಕಲ್. ಓಕೆ, ಎಲ್ಲ ಕೆಮಿಕಲ್ಸ್ ರಾಸಾಯನಿಕಗಳನ್ನ ಹಾಕಿ ನಾವೇನ್ ಮಾಡ್ತೀವಿ, ಪ್ರಿಸರ್ವ್ ಮಾಡಿರ್ತೀವಿ ಮುಂದಿನ ಜನರೇಷನ್. ಯಾಕಂದ್ರೆ ಕೆಲವು ಎನಿಮಲ್ಸ್ ನಶಿಸಿ ಹೋಗ್ತಾ ಇರ್ತಾರೆ, ಅಂತ ಎನಿಮಲ್ಸ್ ನಾವು ಪ್ರಿಸರ್ವ್ ಮಾಡಿಟ್ರೆ ಮುಂದಿನ ಜನರೇಷನ್ ಮಕ್ಕಳನ್ನ ನೋಡ್ತಾರೆ. ಓಕೆ, ಈಗ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ನಮಗೂ ಅಷ್ಟೇ ಡೈನೋಸಾರ್ ಹೆಂಗಿತ್ತು ಸಿನಿಮಾಗ ಬಟ್ ರಿಯಲಿಸ್ಟಿಕ್. ಈಗ ಎಲ್ಲಿ ಸಿಂಗ್ಪುರದಲ್ಲಿ ಒಂದು ಲೈವ್ ಏನಿದೆ ಮ್ಯೂಸಿಯಂ ಇದೆ, ನೈಟ್ ಹೋಗೋದು ಎಲ್ಲವೂ ಪ್ರೊಟೆಕ್ಷನ್ ಮಾಡಿ, ಎಲ್ಲವೂ ಪ್ರಿಸರ್ವ್ ಮಾಡಿ. ಒಂದು ಏಷ್ಯಾದಲ್ಲಿ ಕೆಲವೇ ವಲಯಗಳಲ್ಲಿ ನಮ್ಮ ಕೃಷಿ ಜರುಗುತ್ತಾರೆ. 3000 ಮಟ್ಟದ ಆನೆ ತೀರ್ಕೊಂಡಾಗ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಮಿಷನ್ ಅದು ಸ್ಕೆಲಿಟನ್ ಮಾಡಿ ಹೆಂಗಿದೆ. ನಮ್ದು ಯಾವುದೇ ನ್ಯಾಕ್ ಪ್ರೊಸೆಸ್ ಬಂದಾಗ ಎಲ್ಲರೂ ಫಸ್ಟ್ ಹಬ್ಬ ತೋರಿಸ್ತೀವಿ ನಾವು. ಎಲ್ಲರಿಗೂ ಆಶ್ಚರ್ಯ ಅನಿಸ್ತದೆ. ಇವನ್ ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದರ ಹಿನ್ನೆಲೆ ಕೆಲಸ ಆದ್ರೆ ಅವ್ರು ಹೇಳೋದು ಅವ್ರು ಗೂಗಲ್ ಮೊರೆಯವರು ಯಾರೋ ಒಬ್ಬರು ಕಾರ್ಯಕರ್ತರಾಗ್ತಾರೆ. ಈಗ ನೋಡಿ, ಅದೇ ಆನೆ ಯಾವಾಗ ತಿಳ್ಕೊಂಡಕ್ಕೂ ಗೊತ್ತಿಲ್ಲ ನಮ್ಗೆ. ಈಗ ತಲಾಂತರ ಜನರೇಷನ್ ಅದನ್ನು ನೋಡಿ ಈ ರೀತಿ ಇರುತ್ತೆ ಅಂತ. ಇದೆಲ್ಲ ನೋಡಕ್ಕೆ ಸಣ್ಣಲ್ಲ, ಇದು ಸೈಂಟಿಫಿಕ್ ಅಪ್ರೋಚ್. ಯಾವ ರೀತಿ ಎವಲ್ಯೂಷನ್ ಆಗ್ತಾ ಇದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ. ಮೊದಲು ಮನುಷ್ಯ ಹೆಂಗಿದ್ದ, ಈಗ ಹೆಂಗ, ಇನ್ನೊಂದು 1000 ವರ್ಷ, 10,000 ವರ್ಷ ನಮ್ಮ ಮುಖ ಹಿಂಗಿರ್ತಾವ ಅಂತ ಗೊತ್ತಿರಲಿಲ್ಲ. ಮೊದಲೆಲ್ಲ ನಮ್ಗೆ ಬಾಲ್ ಇತ್ತು ಅಂತ, ಹೌದಾ? ಈಗೆಲ್ಲ ಚಿಂಪಾಂಜಿ ಜಸ್ಟ್ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಹೇಳ್ತೀವಿ ನಾವು, ಹೌದಾ? ಸ್ಟಿಲ್ ಆ ಡಾರ್ವಿನ್ ಥಿಯರಿನೂ ಡಿಸ್ಕಾರ್ಡ್ ಆಗ್ತಾ ಇದೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ ಹೆಂಗೆ ಯೂನಿವರ್ಸ್ ಹುಡ್ಬೋದು. ಯಾವ್ದು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತೀವಿ, ಹೆಂಗೆ ಪ್ರಾಣಿಗಳು ಹುಡ್ಕೊಂಡು ಇಲ್ಲ, ಬಹಳ ಕಾಂಪ್ಲೆಕ್ಸ್ ಇದೆ. ನಾವು ಬಹಳ ನಮ್ಮ ತಂದೆ ಹೆಸರು ಅದಕ್ಕೆ ಹಿಂದಿನ ಅಜ್ಜನ ಹೆಸರು ಹೇಳಿ ಮುಂದೆ ಸ್ಟಾಪ್ ಆಗಿಬಿಡುತ್ತೆ ನಮ್ಗೆ. ಮುಂದೆ ಯಾರಿದ್ರು, ನಮ್ಮ ಪೂರ್ವಜರು ಯಾರಿದ್ರು, ಇವೆಲ್ಲ ಏನಂತ ಸ್ಪೆಸಿಫಿಕ್ ನಾವು ಅಬ್ಸರ್ವೇಷನ್ ಮಾಡಿ, ಪ್ರೊಟೆಕ್ಷನ್ ಮಾಡಿ, ಪ್ರಿವೆನ್ಷನ್ ಮಾಡಿಬಿಟ್ಟು ಬಹುಶಃ ನಮ್ಮ ಮುಂದಿನ ಜನರೇಷನ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಸರ್ ಕೇಳಿದ್ರೆ ನಮ್ಮ ಒಂದು 3-4 ತಾಸು ವರ್ಕ್ಶಾಪ್ ಮಾಡ್ತಾರೆ. ವರ್ಕ್ಶಾಪ್ ಅಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ನಿಮಗೆಲ್ಲ ಆಶ್ಚರ್ಯ ಅನಿಸ್ತು. ನಾವೆಲ್ಲ ಸಣ್ಣಾಗಿದ್ದಾಗ ನಾವು ಭಾಳ ಎಮ್ಮೆಗಳಿದ್ದು, ನಮ್ಗೆ ಎಮ್ಮೆಗಳು ನಮ್ಗೆ ಭಾಳ ಇತ್ತು. 100 ಎಮ್ಮೆ 106 ಇದ್ದು ನಾವು ಕಾಯಕ್ಕೆ ಹೋಗ್ತಿದ್ವಿ. ಒಮ್ಮೆ ಆಕ್ಸಿಡೆಂಟ್ಲಿ ಏನಾಗ್ತಿತ್ತು, ಎಮ್ಮೆ ಕ್ರಾಸ್ ಆಗ್ತದೆ ಅಂದ್ರೆ ಸತ್ಯದ ಹಾಲು ಹಿಂಡುದು ನಾವು. ಅವಾಗ ಏನ್ ಮಾಡ್ತಿದ್ದ, ಆ ಕರದ ಚರ್ಮ ತಗೊಂಡು ಒಳಗೆ ಇದನ್ನ ಹಾಕಿ ಒಂದು ಮರಿ ಕರ ಮಾಡ್ದಂಗೆ ಮಾಡೋರು. ಅದನ್ನು
ಮನ್ಯಾಗ ನಮ್ಮದು 2-3 ಕರ ಇದ್ದಾಗಿತ್ತು, ಸಪ್ ಕರ ಕೊಡ್ತಿದ್ರೆ ಹೊಲಿಸ್ತಿದ್ವಿ ಮೊದಲು ನಾವು. ಯಾಕಂದ್ರೆ ಹೆಣ್ಗಳು ಬಂದ್ರೆ ಆ ಕರ ಹಾಲು ಪುಡಿ ಹಾಕಿತ್ತು ಅಂತ ಹೇಳಿ ಅದರ ಸಮೀಪ ಹೋದ ನಂತರ ಅದು ಭಾವಿಸ್ತಿತ್ತು. ನಾನು ಆಕ್ಚುಲಿ ಕರೋನಾ ಬಂದಂತ ತವ್ರಬಿಟ್ಟು ಹಾಲು ಪುಡಿ ಕೊಡ್ತಿತ್ತು. ಅವಾಗ ಕಾಲಕ್ಕರ ಮಾಡ್ತಿದ್ದರು. ಮತ್ತು ಈಜಿಪ್ಟ್ ದೇಶದಾಗ ಸಪ್ತ ಮನುಷ್ಯರನ್ನ ಈ ಪಿರಮಿಡ್ನಲ್ಲಿ ಇಡ್ತಿದ್ರು. ಹೌದ್ರೆ ಇವೆಲ್ಲ ನೀವು ಗೋರಿಗಳು ನೋಡ್ರಿ, ಅಲ್ಲಿ ಮನುಷ್ಯನ ಇಟ್ಟಾರಲ್ಲ. ಹೌದ್ರೆ ಅದಕ್ಕೆ ಇದು ರಿಸರ್ವೇಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಇದು ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಊರಾಗಲಿ ಎಲ್ಲಿ ಆಗಲಿ ಸಣ್ಣ ಸಣ್ಣ ಪ್ರಾಣಿಗಳು ಏನೋ ಆಕ್ಸಿಡೆಂಟ್ ಡೆತ್ ಆಗಿರುತ್ತೆ, ಅದನ್ನು ಈ ಕಲೆಗೆ ತಲುಪ್ತಿರೋದ್ರೆ ನೀವು ಪ್ರಿಸರ್ವ್ ಮಾಡಿ. ನಮ್ಮ ಜಿಯಾಲಜಿ ಡಿಪಾರ್ಟ್ಮೆಂಟ್, ಬಾಟನಿ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಕಡೆಗೆ ನಿಮ್ಮ ಹೆಸರು ಹಾಕ್ತಾರೆ. ಸೊ ಇವನ್ನೆಲ್ಲ ಪ್ರಿಸರ್ವ್ ಮಾಡಬೇಕು. ಅದಕ್ಕೆ ನಾವೆಲ್ಲ ಹಳ್ಳಿಗಾಡಿನಿಂದ ಬಂದ ವಿದ್ಯಾರ್ಥಿಗಳಿರ್ತಾರೆ. ಯಾವುದೋ ಒಂದು ಪಕ್ಷಿ ಸಾಕಿರ್ತೀವಿ ಅಥವಾ ಯಾವುದೋ ಒಂದು ಫ್ರಾಗ್ ಸಾಕಿರ್ತೀವಿ, ಸಾಕಿರ್ತೀವಿ ನ್ಯಾಚುರಲ್ ವಿದ್ಯಾರ್ಥಿಗಳು ಅಂಥದ್ರಾಗಿರ್ತದ್ರೆ ಓದಿ ಕಟ್ಟು ಯಾವ ಮತ್ತು ಹೋಗಿ ಬಡದು ಫೋನ್ ಬರ್ತಾರೆ. ಸರ್ ಹೇಳ್ಯಾರಂತೆ ನನ್ನ ಹೆಸರು ಆಕ್ಸಿಡೆಂಟ್ ಆದ್ರೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಡಿ. ಅದೊಂದು ನಿಮ್ಮೊಂದು ಇದಲ್ಲ ಏನು ಏನಂತಿರೋದಕ್ಕೆ ಕ್ಯೂರಿಯಾಸಿಟಿ, ಆಸಕ್ತಿ ಪೀರಿಯಡ್ ಅದು. ಹೌದು, ತಾವೆಲ್ಲ ಅದನ್ನು ಪ್ರೊಟೆಕ್ಷನ್ ಮಾಡಿ ಸರ್. ಅವರೆಲ್ಲ ಈ ದೊಡ್ಡ ಹಾವುಗಳು ಅಲ್ಲಿ ಕೊಡೋದು ಬಿದ್ದಿರ್ತಾರೆ. ನಾವೆಲ್ಲ ಸಣ್ಣಾಗಿದ್ದಾಗ ನೋಡ್ತಿದ್ವಿ. ಈಗೆಲ್ಲ ಪ್ರೊಟೆಕ್ಷನ್ ಮಾಡಿ ಹಾವ ಹಿಡಿದು ತಂದು ಬಿಡ್ತಿದ್ರು. ನಾವೆಲ್ಲ 100 ಬಿಡ್ತಿದ್ದಾರೆ. ಮತ್ತು ಅದು ಭಯಾಗ ₹1 ಹಾಕಿ ಸುಡ್ತಿದ್ರು. ಏನೋ ಇತ್ತು. ಇವೆಲ್ಲ ಪ್ರೊಟೆಕ್ಟ್, ನೀವು ಇದನ್ನೆಲ್ಲ ಪ್ರೊಟೆಕ್ಷನ್ ಆದ್ರೆ ನಾವು ಪ್ರೊಟೆಕ್ಟ್ ಆಗ್ತೀವಿ. ಅದು ತಿಳ್ಕೊಂಡು ಒಳ್ಳೆ ಪ್ರೋಗ್ರಾಮ್ ಆ ಸಲ ಹೇಳ್ತಿದ್ರು ಅವರು. ನಮಗೂ ಅಷ್ಟು ಅರ್ಥ ಆಗ್ತಿದ್ದಲ್ಲ. ಅದಕ್ಕೆ ಇವತ್ತು 8ನೇ ತಾರೀಕು ವುಮೆನ್ಸ್ ಡೇ ಐತ್ರಿ, ಇವತ್ತು ಯಾಕೆ ಇಟ್ಕೊಂಡ್ರಿ ಇದೆ ಇಲ್ಲ ಸರ್. ಅವ್ರು ಸರ್ ಒಪ್ಕೊಂಡವರು ಭಾಳ ಬಿಸಿ ಇರ್ತಾರೋ, ಅದಕ್ಕೆ ನಾವು ಇವತ್ತು ಮಾಡ್ತೀವಿ ಅಂತ ಮಾತಾಡೋದು. ನೀವು ಯಾವಾಗ ಕೆಲಸ ಮಾಡಿಲ್ಲ ಅಂತ ಬರ್ತೇನೆ. ಇವತ್ತೆಲ್ಲ ಮಹಿಳಾ ದಿನಾಚರಣೆ, ನಿಮ್ಮ ದಿನಾಚರಣೆ, ನಿಮ್ದ್ರಾಗ ನಮ್ಮ ದಿನಾಚರಣೆ ಐತಿ. ನಾವು ನಮ್ಮ ಜೊತೆ ನೀವು ಅದರಿ. ನೇಚರ್ ಅಟ್ ಚಂದ ಐತದು. ಯಾವಾಗಲೇ ಅವೈಲಬಲ್ ಇನ್ ಪೇಸ್, ಅವೈಲಬಲ್ ಇನ್ ಪೇಸ್. ಗಂಡು ಕತ್ತಲೆ ಬೆಳಕು, ಒಳ್ಳೆಯವರು ಕೆಟ್ಟವರು, ಪಾರ್ಟಿಕಲ್ ಪ್ರೋಟಾನ್ ನ್ಯೂಟ್ರಾನ್, ಪಾಸಿಟಿವ್ ನ್ಯೂಟ್ರಾನ್, ಆಂಟಿ ನ್ಯೂಟ್ರಾನ್, ನ್ಯೂಟ್ರಿನೋ ಆಂಟಿ ನ್ಯೂಟ್ರಾನ್. ಜಗತ್ತು ಯಾವುದೇ ಎಲಿಮೆಂಟರಿ ಪಾರ್ಟಿಕಲ್ ತೋರು ಒಂದು ಐತೆ ಅಂದ್ರೆ ಇನ್ನೊಂದು ಐದು ಇರಲೇಬೇಕಾಗ್ತದೆ. ಎಸ್ ಸರ್, ಬಲಗೈ ಇರೋದ್ರೆ ಎಡಗೈ ಇರಲೇಬೇಕು. ಎಸ್ ಸರ್, ರಾಮ ರಾಮ ಇರಬೇಕು. ಎಸ್ ಸರ್, ಐತಲ್ರಿ ಅವೈಲೇಬಲ್ ಇನ್ ನಾರ್ತ್ ಪೋಲ್ ಐತಂದ್ರೆ ಸೌತ್ ಪೋಲ್ ಐತಿ. ಕೆಲವು ಐಸೋಲೇಟ್ ಹಂಗೆ ಗಂಡು ಐತಂದ್ರೆ ಹೆಣ್ಣು ಇರಲೇಬೇಕಂತ. ಹೌದಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಸಮಾನ. ಬಟ್ ಅವರ ಪ್ರಾಪರ್ಟೀಸ್ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಈ ಜೆಂಡರ್ ಈಕ್ವಿಟಿ ಒಳಗೆ ವುಮನ್ ಎಂಪವರ್ಮೆಂಟ್ ನಿಮ್ಮ ರೋಲು ಭಾಳ ಇಂಪಾರ್ಟೆಂಟ್ ಇತ್ತು. ಅದ್ರ ಜೊತೆಗೆ ನಮ್ಮ ರೋಲು ಭಾಳ ಇಂಪಾರ್ಟೆಂಟ್. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ.
ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಈಗ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ. ಸರ್ ಅವರೇ ನೋಡಿ, ಕೇಳಿ, ಈ ಟೀಚಿಂಗ್ ಕಾಲೇಜ್ ಎಜುಕೇಷನ್ ಏನಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಬೇಕು. ಅಂದರೆ ನೀವು ಇನ್ವಾಲ್ವ್ ಆಗಬೇಕು. ಇವತ್ತು ಏನಾಗಿದೆ ಅಂದರೆ ಒಂದೇ ಆಗ್ತದೆ, ಸುಮ್ಮನೆ ಥೆರಾಟಿಕಲಿ ಏನೋ ಹೇಳೋದು, ನಿಮಗೂ ಬೋರು ನಮಗೂ ಬೋರು. ಈಗ 30% ಈಸ್ ಟೀಚಿಂಗ್ ಇರಬೇಕು, 70% ಈಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರಬೇಕು. ಪ್ರೊಜೆಕ್ಟ್ ವರ್ಕ್ ಆಗಲಿ, ಎಸ್ ಇಂಟರ್ನ್ಶಿಪ್ ಆಗಲಿ. ಅಂದರೆ ಅಮೇರಿಕದಾಗ ಶಿಕ್ಷಣ ನಾವು ಆರ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಅಂದರೆ ಆ ಸ್ಟೂಡೆಂಟ್ ಕೇಳ್ತಾನೆ, ಶೋ ಮಿ ಹಾರ್ಟ್ ಹೌ ಇಟ್ ವರ್ಕ್ಸ್ ಅಂತ. ದೇ ಆರ್ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ಸ್ಮಾಲ್ ಆಲ್ಸೋ. ಸಣ್ಣ ಸಣ್ಣ ಉತ್ತರ ಈ ಪರೀಕ್ಷೆಗೆ ಬರ್ತೈತಿ, ಇದನ್ನ ಎಟ್ಟಕ್ಕೆ ಬರೀಬೇಕಂತ ಕೇಳೋದಿಲ್ಲ. ಔಟ್ ಆಫ್ ಕ್ಯೂರಿಯಾಸಿಟಿ ಬೇಕಿಲ್ಲ. ಇವತ್ತು ನಿಮ್ಮ ಮುಖ ನೋಡಿದೆ ನಾನು, ಮುಂಜಾನೆ 10:30 ಇಲ್ಲಿ ತನಕ 4:00 ತನಕ ನೀವು ಕುತ್ಕೊಂಡಿಲ್ಲ, ಇನ್ನೂ ಆ ಚೇರ್ಫುಲ್ನೆಸ್ ಐತಿ. ಬಿಕಾಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಇದನ್ನ ಶಿಕ್ಷಣ ತಜ್ಞರು ಬದಲಾವಣೆ ಮಾಡಬೇಕು. ಸುಮ್ಮನೆ ಭಯಪಟ್ಟು ನಾನು ಭಾಳ ಸಲ ಮಾತಾಡ್ತೇನೆ ನೋಡು. ನನ್ನ SLC ನಮ್ಮ ಫ್ರೆಂಡ್ ಮಗ ಏನೋ SLC ಬರೆಯಾಗ್ತಿದ್ದ, ಈಗ 2 ಸಲ ಒಮಿಟ್ ಮಾಡ್ಕೊಂಡು ಅಂದೆ, ಅಂದರೆ 2 ಸಲ ಪರೀಕ್ಷೆ ಆಗುವಂತ. ಇನ್ನು ಎಲ್ಲಿ ಒಮಿಟ್ ಮಾಡ್ಕೊಂಡು ಇಲ್ಲಿ ಬೇರೆ ಸ್ಕೂಲ್ಗೆ ಹೋಗಿ ಒಮಿಟ್ ಮಾಡ್ಕೊಂಡು ನಮ್ಮ ಹೆಂಗೆ ಯಾವಂದ್ರೆ ಸ್ಟೋರ್ ವೆಲ್ ಒಮಿಟ್ ವೆಲ್ ಅಂದಂಗೆ ಅವತ್ತೇ ಮರೆತು ಬಿಡತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಏನೈತಲ್ಲ 70% ಇದೆ. ಮುಂದಿನ ದಿನಮಾನದಲ್ಲಿ 70% ಇದೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತ ಇದೆ, ಪಾರ್ಟಿಸಿಪೇಟಿವ್ ಲರ್ನಿಂಗ್ ಅಂತಾರೆ. ನಮ್ಮ ಲರ್ನಿಂಗ್ ಮೆಥಡಾಲಜಿ ಅದಾವೆ, ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಲರ್ನಿಂಗ್. ಪಾರ್ಟಿಸಿಪೇಟ್ ಮಾಡ್ರಿ. ಈ ಎಕ್ಸ್ಪೀರಿಯನ್ಸ್ ಐತಿ ಈಗ ನೋಡ್ರಿ, ಯಾರು ಮುಖದಾಗೂ ಮುಂಜಾನೆ ಬಂದಾರ ಅಂತ ಅನಿಸ್ತಾ ಇಲ್ಲ. ಅನಿಸ್ತೈತಂದ್ರೆ ಶನಿವಾರ ನಾಳೆ ರವಿವಾರ ನಮ್ಮ ಮೆಂಟಾಲಿಟಿ ನೋಡ್ರಿ, ಶನಿವಾರ ಕಾಲೇಜಾಗಿದೆ ಅಂತಾರಲ್ಲ, ಶನಿವಾರ ದಿವಸ ಕಾಲೇಜ್ ಅದು 5 ಗಂಟೆ ಇರ್ತಾನೆ. ಅಂದ್ರೆ ನಮ್ಮ ಮೆಂಟಾಲಿಟಿ ಏನಂದ್ರೆ ಶನಿವಾರನೂ ಲಘು ಮನೆಗೆ ಹೋಗ್ಬೇಕು, ರವಿವಾರನೂ ಮುಗದ ಗೊತ್ತಾಯ್ತು ನಿಮಗೆ, ಸೋಮವಾರನೂ ಬರುವಾಗಲೂ ಒಂದು 2-3 ತಾಸು ಅಂದ್ರೆ ವರ್ಕ್ ಕಲ್ಚರು ಲರ್ನಿಂಗು ಎಲ್ಲ ಏನಾಗ್ತದೆ ಡಿಟೋರೇಟ್ ಆಗ್ತಾ ಇದೆ. ಇವತ್ತು ಔಟ್ಕಮ್ ಆಫ್ ದಿ ಪ್ರೋಗ್ರಾಮ್ ಏನಂದ್ರೆ ಆದಷ್ಟು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪಾರ್ಟಿಸಿಪೇಟ್ ಎಲ್ಲರೂ ಇದನ್ನ ಮಾಡಿ. ಈವನ್ ಮ್ಯಾಥಮೆಟಿಕ್ಸ್ನಾಗೂ ಎಕ್ಸ್ಪೀರಿಯನ್ಸ್ ಲರ್ನಿಂಗ್, ಫಿಸಿಕ್ಸ್ನಾಗೂ ಲರ್ನಿಂಗ್. 4 ತಾಸು ಪ್ರಾಕ್ಟಿಕಲ್, 1.5 ತಾಸು ಮುಗಿಸಿ ಹೊರಗೆ ಗೊತ್ತಿರಪ್ಪ, ಹೌ ಯು ಎಕ್ಸ್ಪೀರಿಯನ್ಸ್ ಲರ್ನಿಂಗ್. ಓನ್ಲಿ ಬಟನ್ ಬರೆದು ರೀಡಿಂಗ್ ಬರೆದು ಹೋಗೋದ್ರ ಮುಗಿತಾ. ಸೊ ಮೈ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ಲರ್ನ್, ದಿಸ್ ಈಸ್ ದ ರಿಯಲ್ ಮೆಥಡ್. ಹೌದಲ್ರಿ? ನನಗೆ ಭಾಳ ಖುಷಿ ಅನಿಸ್ತು. ಹೌದ್ರಿ? ಇವತ್ತು ವುಮೆನ್ಸ್ ಡೇ ದಿವಸ ಒಂದು ಹೊಸ ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರತಿಯೊಂದನ್ನು ಪ್ಲೀಸ್ ಎಕ್ಸ್ಪೀರಿಯನ್ಸ್ ಇದೆ. ಜೀವನದ ಅನುಭವಿಸ್ಬೇಕು. ನಾವೆಲ್ಲ ಬಂದದ್ದು ಬಾಳೆ ಮಾಡೋಕ್ಕಲ್ಲ, ಟ್ರೆಜರಾಗಿ ರೊಕ್ಕ ಇಡೋಕ್ಕಲ್ಲ. ಒನ್ ಶುಡ್ ಎಕ್ಸ್ಪೀರಿಯನ್ಸ್. One should experience sunrise. One should experience sunset. One should experience nature. ವಾವ್ ಅನ್ಬೇಕು, ಎಷ್ಟು ಬ್ಯೂಟಿಫುಲ್ ಐತಲ್ಲ. ಅನ್ನೋದೇ ಇಲ್ಲ ಮುಖದಾಗ, ವಾವ್ ಅನ್ನೋದಲ್ಲ, ಸುಡಗಾಡಿಲ್ಲ. ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಸಿ ಅಂತಾರೆ ಅದಕ್ಕೆ. ಯಾರು ಅಲ್ಟಿಮೇಟ್ಸಿಗೆ ಜಸ್ಟ್ ಟಬ್ಬಿನಾಗ ಜಳಕ ಮಾಡಿದವ, ಹೌದಲ್ರಿ? ಅವನ ರಾಜ ಹೇಳಿದ್ದ ಒಂದು ಪ್ರಾಬ್ಲಮ್ ಕೊಟ್ಟಿದ್ದ. ಅವನು ಯುರೇಕ ಅಂತ ಅಲ್ಲಿ ಪಟ್ಟಣದಾಗ ನೆಕೆಡ್ ಓಡಿದ. ವಿಚಾರ ಮಾಡಿ, ಇದನ್ನು ನಾವು ಹೇಳಿದಾಗ ನಮ್ಮ ನಗಿ ಬರ್ತೈತಿ. ಬಟ್ ಆ ವಿಜ್ಞಾನಿಗೆ ಅದ ಎಕ್ಸ್ಪೀರಿಯನ್ಸ್ ಅದನ್ನ ತಿಳ್ಕೊಂಡಲ್ಲ, ಯುರೇಕ ಅಂತ ಏನು ಅಂದಲ್ಲ, ಅದ ನಮ್ಮಲ್ಲಿ ಬೆಳಿಬೇಕಾಗಿತ್ತು ಇವತ್ತು ಸೈನ್ಸ್ನ. ಅಂದ್ರೆ ಇನೋವೇಷನ್ ಹೊಸತನ ಡೆವಲಪ್. ನಮ್ಮ ಬ್ರೇನು ಆಲ್ಬರ್ಟ್ ಐನ್ಸ್ಟೈನ್ ಬರೀ 5% ಬಳಸಿದಂತ ನಾವು ಬಳಸೋದೇ ಇಲ್ಲ. ನೀವು ಭಾಳ ಹಿಡನ್ ಟ್ಯಾಲೆಂಟ್ ಐತ್ರಿ ಇವತ್ತು ನಿಮ್ಮ ಮಧ್ಯದಲ್ಲಿ, ಎಂಥ ಶಕ್ತಿ ಐತಿ. ನೀವು ಮನಸ್ಸು ಮಾಡ್ರೆ ಅಂತಿರಲ್ಲ, ಮನಸ್ಸು ಮಾಡ್ರೆ ಅದ್ಭುತ ಜ್ಞಾನಿಗಳಾಗ್ತದೆ. ಅದಕ್ಕೆ ಜೀವನ ಇರುವುದು ಅನುಭವಗಳ ಸಾಗರ.
ಅದಕ್ಕೆ ಭಾಳ ಚಂದ ನನಗೆ ಹುಡುಗ ಕರ್ಕೊಂಡು ಬರಾಕಿದ್ದದ ಸರ್ ಒಟ್ಟ ಬೋರ್ ಆಗಲಿಲ್ಲ ನಮ್ಗೆ ಭಾಳ ಖುಷಿ ಅನಿಸ್ತು. ಭಾರಿ ರಿಸೋರ್ಸ್ ಪರ್ಸನ್ ನಮ್ಗೆ ಬರೀ ಫ್ರೆಂಡ್ಲಿ ಹೇಳಿದ್ರು. ನೋಡ್ರಿ ಯಾರು ಫ್ರೆಂಡ್ಲಿ ಹೇಳ್ತಾರೋ, ಯಾರು ಪ್ರೀತಿದು ಹೇಳ್ತಾರೋ ಅವಾಗ ದೇರ್ ಇಸ್ ನೋ ಅಟೆಂಡೆನ್ಸ್. ಕರ್ನಾಟಕ ವಿಶ್ವದಲ್ಲಿ 75% ಅಟೆಂಡೆನ್ಸ್ ಇಲ್ಲ, ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆ ತಗೋಬೇಕು ಅಟೆಂಡೆನ್ಸ್? ಅಟೆಂಡೆನ್ಸ್ ಈಸ್ ನೆಸೆಸರಿ, ಬಯೋಮೆಟ್ರಿಕ್ ಈಸ್ ನೆಸೆಸರಿ, ಸೈನಿಂಗ್ ಮಾಸ್ಟರ್ ರೋಲ್ ಇಸ್ ನೆಸೆಸರಿ. ನೋ, ನನ್ನ ಭಾಷೆ ನಾಳೆ ಬಂದ್ಬಿಡ್ರಿ. ಅದು ಯಾವಾಗ ನಮ್ಮ ದೇಶದಾಗ ಬಯೋಮೆಟ್ರಿಕ್ ಬಂದಾಗ್ತೈತಿ, ಕಾಲೇಜ್ ಶಿಕ್ಷಣದಲ್ಲಿ, ವಿಶ್ವವಿದ್ಯಾಲಯ ಶಿಕ್ಷಣದಲ್ಲಿ ಯಾವಾಗ ನಮ್ಗೆ ಬ್ಲ್ಯಾಂಕ್ ಚೆಕ್ ಕೊಡಬೇಕು, ನಾನು ಇಷ್ಟು ದುಡಿದೀನಿ, ನನಗೆ ಇಷ್ಟೇ ಸಾಕು, ನನ್ನ ಮನಸ್ಸು ಹೇಳ್ಬೇಕು ಐ ಆಮ್ ಡಿಸರ್ವ್ ಫಾರ್ ದಿಸ್. ಎಲ್ಲರಿಗೆ 31ನೇ ತನಕ ಬ್ಲ್ಯಾಂಕ್ ಚೆಕ್ ಕೊಡೋದು. ತೋರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬರ್ಕೋರಿ. ಎಕ್ಸಾಮಿನೇಷನ್ ಯಾವ ಸ್ಕ್ವಾಡ್ ಬೇಡ, ಯಾವ ಬೇಡ, CC ಕ್ಯಾಮ್ರಾ ಬೇಡ, ಸಿಟ್ಟಿಂಗ್ ಸ್ಕ್ವಾಡ್ ಬೇಡ, ಸುಮ್ಮನೆ ಕ್ವಶನ್ ಪೇಪರ್ ಸುಮ್ಮನೆ ಬರೀ. ಇದು ಶಿಕ್ಷಣದಲ್ಲಿ ಬರ್ಬೇಕು. ಒಂದು ಎಕ್ಸಾಮ್ ನಡೆಯುವಾಗ 10 ಮಂದಿ ಸ್ಕ್ವಾಡು, 20 ಮಂದಿ, ಇದು ವಿಜಿಲೆನ್ಸು, ಅದಕ್ಕೆ CC ಕ್ಯಾಮ್ರಾ, ವೆಬ್ ಕ್ಯಾಮ್ರಾ, ಡೆಲ್ಲಿಯಾಗ ಕೂತ್ ನೋಡ್ತಾನೋ, ಬೆಂಗಳೂರಾಗ ಕೂತ್ ನೋಡ್ತಾನೋ, ಆದ್ರೆ ಕ್ವಶನ್ ಪೇಪರ್ ಲೀಕೇಜ್. ಹೌದಲ್ರಿ? ಇದು ಮೌಲ್ಯ. ಒಮ್ಮೆ ಸೂರ್ಯ ಸುಳ್ಳು ಹೇಳೇನು, ಒಮ್ಮೆ ಫಿಶ್ ಸುಳ್ಳು ಹೇಳೈತೇನ್ರಿ, ಒಮ್ಮೆ ಸಮುದ್ರ ಕೇಳ್ರಿ, ನಾವು ಅದನ್ನು ಕೇಳಿ ಏನಪ್ಪ ಹೆಂಗದಿ ಆರಾಮದಿ ಅಂತ ಕೇಳ್ತೈತ. ಆರಾಮದ ವಿಶಾಲ ಸಮುದ್ರದಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂತ ಹೇಳ್ತಾರೆ. ಏನಾರ ಸುಳ್ಳು ಹೇಳ್ತೈತಂದ್ರೆ ಈ ಮನುಷ್ಯ ಅದನ್ನಲ್ಲ, ತನಗೆ ಅನುಕೂಲ ಆಗ ಮನಗಂಡ ಸುಳ್ಳಿನ ಸಂತೆ, ನನಗೆ ಅನುಕೂಲ ಆಗ ಏನ್ ಬೇಕೆಲ್ಲ ಮಾಡ್ತಾನ. ಎಸ್ ಸರ್, ಅದಕ್ಕೆ ನಮ್ಮನ್ನ ಈ ಎಣ್ಣೆ ಬಡದು ಹಿಂಗೆ ಇಡೋದು ಚಲೋ ಅನ್ಸಾಗಿ ಸುಳ್ಳ ಮುಗಿತಾರೆ. ಇಂಥ ಒಂದು ಪ್ರಾಣಿ ಇತ್ತು, ಇಂಥ ಹಾಳು ಮಾಡ್ತಿದ ಪ್ಲೀಸ್ ಏನೇ ಇರಲಿ ಇಂಥದ್ರಾಗೆ ಎದ್ದು ಬರಬೇಕು. ಹೆಂಗೆ ಕಮಲದಲ್ಲಿ ಕೆಸರಾಗ ಕಮಲ ಎದ್ದು ಬರ್ತೈತಲ್ಲ, APJ ಕಲಾಂ ರಾಮೇಶ್ವರದಲ್ಲಿ ಹೆಂಗೆ ಅದ್ಭುತ ಶಕ್ತಿಯಾಗಿ ಬಂತು. ಆ ಪ್ರಚಂಡ ಶಕ್ತಿ ಎಕ್ಸ್ಪ್ಲೋರ್ ಆಗ್ತದೆ ಸರ್. ಇವೆಲ್ಲ ಸುಳ್ಳು. ನಾ ಬಡವದನಿ, ನನಗೆ ರೊಕ್ಕ ಇಲ್ಲ, ನನಗೆ ಆಗಿಲ್ಲ, ಸುಳ್ಗಾಡಿ ಹೇಳಕೈತದಂದ್ರೆ ಕುಂಟು ನೀವು ಅವೆಲ್ಲ. ಎಸ್ ಸರ್, ನನಗೆ ಇವತ್ತು ಕರೆಗೆ ಭಾಳ ಖುಷಿಗೆ ಮುಂಜಾನೆ ವುಮೆನ್ಸ್ ಡೇ ಒಳಗೆ ಎಲ್ಲ ಸ್ಟೂಡೆಂಟ್ಸ್, ಭಾಳ ಜನ ಸ್ಟೂಡೆಂಟ್ಸ್ ಇದ್ರು. ನಾನು 6 ವರ್ಷ ಪ್ರಿನ್ಸಿಪಾಲಿಟಿ ಒಳಗೆ ಹೈಯೆಸ್ಟ್ ಹುಡುಗರು ಇದ್ರು. ಹೌದಾ? ಇವತ್ತೂ ಭಾಳ ಖುಷಿ ಅನಿಸ್ತು ನನಗೆ. ಇದೇ ರೀತಿ ಇದೇ ಕಲ್ಚರ್ ಡೆವಲಪ್ ಆಗ್ತಂದ್ರೆ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿಸ್ ಪ್ಲಾನೆಟ್. ಭಾಳ ಖುಷಿ ಕುರಿ ಕಾದು ಅಂದ್ರೆ ಭಾಳ ಖುಷಿ, ಕುರಿ ಭಾಳ ಮೇದು ಅಂದ್ರೆ ಖುಷಿ. ಹಂಗೆ ನಮ್ಮ ಹುಡುಗರು ಹೆಚ್ಚು ಕಾಲೇಜ್ನೇ ಆಕ್ಟಿವಿಟೀಸ್ ಮಾಡಿ, ಲ್ಯಾಬೊರೇಟರಿ ಹೋದಾಗ, ಲೈಬ್ರರಿ ಓದಾಕೈತೆ, ಮತ್ತು ಪ್ರಿನ್ಸಿಪಾಲ್ಗೆ ಇನ್ನೊಂದು 10 ವರ್ಷ ಮುಂದೆ ಮಾಡ್ರಿ ಅಂತ ಗೌರ್ಮೆಂಟ್ ಬರೀತಾರೆ. ಹೋಗಂದ್ರೆ ರಿಟೈರ್ಡ್ ಆಗಿ ಹೋಗಿ ಅರ್ಥ ಇದು. ಪ್ಲೀಸ್ ಲವ್ ಯುವರ್ ಪ್ರೊಫೆಷನ್, ಲವ್ ಯುವರ್ ಸಬ್ಜೆಕ್ಟ್. ಎಸ್, ಹೃದಯದಾಗ ಪ್ರೀತಿ ಇತ್ತಂದ್ರೆ ಟೈಮ್ ಡಿಸ್ಅಪಿಯರ್ಸ್, dx/dt. ಯಾವಾಗ ಹೃದಯದಾಗ ಟೈಮ್ ಬಂತಂದ್ರೆ ಬಿಲ್ ಲೈನ್ ಗಲ್. ಯಾವಾಗ 5 ಆಗಿತ್ತು, ಯಾವಾಗ 10 ಆಗಿತ್ತು, ಬರೀ ಟೈಮ್ ನೋಡ್ಕೊತ ಕ್ಲಾಸ್ ಕೇಳೋದು, ಟೈಮ್ ನೋಡ್ಕೊತ ಬಿಲ್ ನೋಡ್ಕೊತಾರೆ, ಪ್ರಗತಿ ಆಗ್ತೈತ್ರಿ. ಆಗ್ತೈತೇನ್ರಿ? ಎಸ್, ನಿಮ್ಮ ಅವ್ವ ಎಂದ್ರೆ ಅಡುಗೆ ಮಾಡಕ್ಕೆ ಟೈಮ್ ನೋಡ್ಯಾರೇನ್ರಿ? ನೋಡ್ಯಾರು. ಪಾಪ ಮುಂಜಾನೆ ಹಿಡಿದು ಸಾಯಂಕಾಲ ದುಡಿತಾರಪ್ಪ ನಮ್ಮ ಸಂಬಂಧ. ನಮಗೂ ದುಡಿತಾರೋ, ಮನೆಯವ್ರಿಗೆ ದುಡಿತಾರೋ, ಬಂದವ್ರಿಗೆ ದುಡಿತಾರೋ, ಅವ್ರಿಗೆ CL ಇಲ್ಲ, EL ಇಲ್ಲ, ಪ್ರಮೋಷನ್ ಇಲ್ಲ. ಎಷ್ಟು ಹೆಣ್ಮಕ್ಳು ಇವತ್ತು ನಾವೆಲ್ಲ ಖುಷಿ ಇದೀವಿ ಅಂದ್ರೆ ನಮ್ಗೆಲ್ಲ ಕಿಚನ್ ರೂಮ್ಗಳು ಭಾಳ ಚಲೋ, ಹೆಣ್ಮಕ್ಳು ಭಾಳ ಚಲೋ ಕೆಲಸ ಮಾಡ್ತಾರೆ ಅಂತ ಇವತ್ತು 3 ಸ್ಯಾಟಲೈಟ್ ಲಾಂಚ್ ಮಾಡತ್ತಿದ್ದೀವಿ. ನಾಳೆಯಿಂದ ಕಿಚನ್ ಬಂದ್ ಮಾಡಲಿ, ಮುಗಿದು ಹೋಗಿ ಒಂದು ಕತ್ತಿ ಪುಂಗಿ ಬಂದಾಗ ಆಗ್ತಾ ಇದ್ದೀವಿ. ಅದಕ್ಕೆ ಇವತ್ತು ಮಹಿಳಾ ದಿನಾಚರಣೆ ಒಳಗೆ ಭಾಳ ಅದ್ಭುತ ಒಳ್ಳೆ ಗೆಸ್ಟ್ ಕರ್ಸೇರಿ. ವೀಣಾ ಮೇಡಮ್ ಅವರಿಗೆ ಬೇಯ್ತಿದ್ದೆ ಭಾಳ, ಏನು ಜ್ವಾಲಿಸಿ ಏನು ಕಸೋದಿಲ್ಲ, ಚಾಟ್ ಹಾಕೊಂಡು ಕೂತು ಬಿಡ್ತಾರೆ, ನಮ್ಗೆ ಬೇಯ್ತಿದ್ದೆ. ಇವತ್ತು ಇದೇ ರೀತಿ ಗುರುವಾರ ಏನು ಅಕಾಡೆಮಿಕ್ಸ್ದಾಗ ಸರ್ ನೀವು ಸ್ವಲ್ಪ ರಿಸೋರ್ಸ್ ಪರ್ಸನ್ ಹೇಳಿ, ಇದೇನೈತಲ್ಲ ಈ ಫೌಂಟೇನ್, ನಾಲೆಜ್ ಫೌಂಟೇನ್ ಆಲ್ವೇಸ್ ಇನ್ ಅವರ್ ಕಾಲೇಜ್ ಕ್ಯಾಂಪಸ್. ನೋಡೋಣ ಎಲ್ಲರೂ. ಹೆಂಗೆ ಅಮೇರಿಕಾ ನೋಡ್ರಿ, ಟ್ರಂಪ್ ಬಂದ್ಗಳು, ಅಮೇರಿಕಾ ನಂಬರ್ 1 ಕಂಟ್ರಿ ಆಗ್ಬೇಕಂತ ನಾವು. ಒಂದು ಏಮ್ ಏನಂದ್ರೆ ಜಗತ್ತಿನಾಗ ನಾನಾ ಹಿರಿಯಣ್ಣ ನನ್ನ ಮಾತ ಕೇಳಬೇಕಂತ ಅವನ ಗುರಿ. ಹಂಗೆ ನನ್ನ ಗುರಿ ಏನಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನಂಬರ್ 1 ಕಾಲೇಜ್ ಅಂದ್ರೆ JT ಕಾಲೇಜ್. ಅವ್ನು JT ಕಾಲೇಜ್ ಹುಡುಗನು ಮುಗಿದವು. ನಮ್ಮ
ನಂಬರ್ 1 ಕಾಲೇಜ್ ಬರೀ ಕರ್ನಾಟಕದಾಗಲ್ಲ ಇಡೀ ವರ್ಲ್ಡ್ನಾಗ ಆಗ್ಬೇಕು. 46,000 ಸ್ಟೂಡೆಂಟ್ಸ್ ಇಂಡಿಯಾದಾಗ ಓದಕ್ಕೆ ಬರತ್ತಾರೆ. ನೆನಪಿಟ್ಟುಕೋರಿ, 46,000 ಸ್ಟೂಡೆಂಟ್ಸ್. ಆದರೆ ಏನು ಅಂಡರ್ ಡೆವಲಪಿಂಗ್ ಕಂಟ್ರಿ ಸ್ಟೂಡೆಂಟ್ಸ್ ಬರತ್ತಾರೆ. ನೇಪಾಳು, ಇರಾನು, ಈ ಕಡೆ ಕಂಟ್ರಿ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಸ್ಟ್ಯಾಂಡರ್ಡ್ ಯು ಕ್ಯಾನ್ ಇನ್ವೈಟ್ ಫಾರಿನ್ ಸ್ಟೂಡೆಂಟ್ಸ್ ಆಲ್ಸೋ. ಆ ಎಜುಕೇಷನ್ ನಿಜವಾದ ಅರ್ಥ ಅಂದರೆ ದಿಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಎಕ್ಸ್ಪೀರಿಯನ್ಸ್ ಲರ್ನಿಂಗ್, ಪಾರ್ಟಿಸಿಪೇಟ್ ಲರ್ನಿಂಗ್. ವಿಷಯ ನನಗೆ ಭಾಳ ಸಂತೋಷ ಆಗೈತೆ. ನೀವು ಇದೇ ರೀತಿ ಕಂಟಿನ್ಯೂ ಮಾಡಲಿ. ಎಸ್ಪೆಷಲಿ ಜಿಯಾಲಜಿ ಆ್ಯಂಡ್ ಯಂಗ್ ಟೀಮ್, ಸ್ಟೂಡೆಂಟ್ಸ್ ಟೀಮ್ ಎಲ್ಲರಿಗೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ನಾನು ಮಾತನಾಡಲೇಬಾರ್ದು ಅದನ್ನ ನೋಡಿ ಹೋಗ್ಬೇಕಂತ ಅಂದಿದ್ದೆ. ನಿಮ್ಗೆ ನೋಡಿ ಮಾತಾಡಬೇಕಂತ ಅನಿಸ್ತು. ಯಾಕಂದ್ರೆ ಹತ್ರ ನಿಮಗೆಲ್ಲ ಧನ್ಯವಾದ ಹೇಳಿ ನಾ ಎಷ್ಟು ಸಂತೋಷವಾಗಿ ಬೇರೆ ಕಾಲೇಜ್ದಾಗ ಹೇಳ್ತೀನಿ. ನಮ್ಮ ಕಾಲೇಜ್ನಾಗ ಹಂಗೆ ಮಾಡಿದ್ದು ಇನ್ನೂವರೆಗೆ ಅದ್ರ ನಿಮ್ಮ ಹುಡುಗರು ಅಂತ ಕೇಳ್ತಾರೆ. 11ನೇ ತಾರೀಕು ಪ್ರಾಕ್ಟಿಕಲ್ ಶುರು ಮಾಡಿದೆ ಅಂತಾರೆ. ಮನೆಗೆ ಶುರು ಮಾಡಿದ್ರಿ. ಇನ್ನೊಂಥರ ಹುಡುಗರು ಇರ್ತಾರೆ. ಅವ್ರಿಗೆ ದೊಡ್ಡ ಆಶ್ಚರ್ಯ, ಗೋಗಂಬಸ ಆಶ್ಚರ್ಯ ಅನ್ಸ್ಕೊತ ಅವ್ರಿಗೆ. ಆಶ್ಚರ್ಯ ಅನ್ಸೋದಂದ್ರೆ 5ನೇ ತಾರೀಕು ಹುಡುಗರು ಅಂದ್ರೆ ಅವ್ರಿಗೆ ಆಶ್ಚರ್ಯ ಅನಿಸ್ತೈತಿಲ್ರಿ. ದಿಸ್ ಈಸ್ ದ ಸಿಚುವೇಶನ್. ಸೊ ಒನ್ ಶುಡ್ ಇಂಟ್ರಾಸ್ಪೆಕ್ಟ್. ದಿಸ್ ಈಸ್ ದ ಪ್ಲಾಟ್ಫಾರ್ಮ್. ಪ್ಲೀಸ್ ರಿಮೆಂಬರ್, ಹಿಯರ್ ಟ್ರಾನ್ಸ್ಫಾರ್ಮೇಶನ್ ಶುಡ್ ಟೇಕ್ಸ್ ಪ್ಲೇಸ್. ಅದರ್ವೈಸ್ ನೋ ಯೂಸ್. ಎಲ್ಲಿಯೂ ಬರೋದಿಲ್ಲ. ಬದುಕಿಗೆ ಬೆಲೆ ಬರೋದಿಲ್ಲ. ಬದುಕಿಗೆ ಬೆಲೆ ಬರಬೇಕಾದ್ರೆ ಯಾಕೆ ಆಲ್ಬರ್ಟ್ ಐನ್ಸ್ಟೀನ್ ನೆನೆಸ್ತೀವಿ ನಾವು? ಯಾಕೆ ನ್ಯೂಟನ್ ನೆನೆಸ್ತೀವಿ? ಯಾಕೆ ನಮ್ಮ ಶ್ರೀನಿವಾಸ್ ಕುಲಕರ್ಣಿ, ಸುಧಾಮೂರ್ತಿಯವರ ತಂಗಿ ತಮ್ಮ 18 ತಾಸು ಕೆಲಸ ಮಾಡ್ತಾನ್ರಿ ಸೆಟಲೈಟ್ ಟೆಲಿಸ್ಕೋಪ್ದಾಗ. ಆಸ್ಟ್ರೋಫಿಸಿಸಿಸ್ಟ್ ಇನ್ ಅಮೇರಿಕಾ. ಇವತ್ತೇ ಹೇಳಿದ್ದಾರೆ ಸುಧಾಮೂರ್ತಿ, ನಾನು ಹೆಣ್ಮಕ್ಳು ಇವತ್ತು 70 ತಾಸು ಕೆಲಸ ಮಾಡ್ತಾನೆ. ಕರೋಡೋಪತಿ, ರೊಕ್ಕ ಎಣ್ಸಕ್ಕೆ ಮಿಷನ್ ಇಲ್ಲ, ಏನಿಲ್ಲ, ಗೊತ್ತಾಯಿಲ್ಲ ಅವ್ರಿಗೆ. 70 hours ವೀಕ್ ಬಿಡ್ತಾರೆ. ಏನು ಕಡಿಮೆ ಇತ್ತು ಅವ್ರಿಗೆ? ಕಡಿಮೆ ಏನಿತ್ತು ಹೇಳಿ ಸುಧಾಮೂರ್ತಿಗೆ? ಏನು ಕಡಿಮೆ ಸರ್? 70 hours. ಬಟ್ ಎಷ್ಟು ಸಿಂಪಲ್ ಇರ್ತಾರೆ ಥಾಟ್ ನೋಡ್ರಿ, ಅವ್ರ ಬಿಹೇವಿಯರ್ ನೋಡಿ ಕಲಿಬೇಕಿದ್ದು. ದೋಸ್ ಆರ್ ಮಾಡಲ್ಸ್. ಇನ್ನೂ ವಿಶೇಷ ನಮ್ಮ ಭಾರತೀಯರಿಗೆ ಇಬ್ಬರು ಹೆಣ್ಮಕ್ಕಳು ಯಾವುದೋ ಒಂದು ಟರ್ಬುಲೆಂಟ್ ವಾಟರ್ದಾಗ 2 ನೇವಿಗೇಷನ್ ಅದ್ರಾಗ ಪಾಸ್ ಆಗಿದ್ದಾರೆ ನಮ್ಮ ಹೆಣ್ಮಕ್ಳು. ಅದು ಇಂಡಿಯಾದವು. ಅದು ಭಾಳಷ್ಟು ಕಷ್ಟ ಇರ್ತದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾವೆ. ಸೊ ದಟ್ ಈಸ್ ದಿ ಅಚೀವ್ಮೆಂಟ್ ಆಫ್ ಅವರ್ ಸ್ಟೂಡೆಂಟ್ಸ್. ನೀವೆಲ್ಲ ಅದೇ ರೀತಿಯಾಗಿ ನಿಮ್ಮಲ್ಲಿರುವ ಪ್ರಚಂಡ ಶಕ್ತಿಯನ್ನು ಎಕ್ಸ್ಪ್ಲೋರ್ ಮಾಡಿ ಬರುವ ದಿನಗಳಲ್ಲಿ ಏನು ವಿಕಸಿತ ಭಾರತ ಏನು ಕಲ್ಪನೆ ಕಟ್ಕೊಂಡಿದ್ವಲ್ಲ 2047ದಾಗ ಇವೆಲ್ಲ ಮಾತಾಡಬೇಕು. ಇಂಡಿಯಾ ಈಸ್ ಡೆವಲಪ್ಡ್ ಕಂಟ್ರಿ. ಅವತ್ತು ನೀವು ಪ್ರೊಫೆಸರ್ ಆದಾಗ ನಿಮ್ಗೆ ಬ್ಲ್ಯಾಂಕ್ ಚೆಕ್ ಕೊಡಿಸ್ತೀವಿ. ನಾವು ಇರೋದಿಲ್ಲ ಆಪರೇಷನ್ ಬೇರೆ. ಅವಾಗ ಅಟೆಂಡೆನ್ಸ್ ಇರೋದಿಲ್ಲ ನಿಮ್ಮ ಕೈ ಹಾಕಲಿ. ಹುಡುಗರಿಗೆ ಬಯೋಮೆಟ್ರಿಕ್ ಇರೋದಿಲ್ಲ, ಏನೂ ಇರೋದಿಲ್ಲ. ಯಾಕಂದ್ರೆ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಇದೆ. ಎಸ್ ಆರ್ ನೋ? 2047 ವಿಕಸಿತ ಭಾರತ ಆಗಬೇಕಾದ್ರೆ ಇವತ್ತಿನಿಂದ ನಾವೆಲ್ಲರೂ ಏನು ಮಾಡೋಣ? ಅದ್ಭುತವಾಗಿ ಕೆಲಸ ಮಾಡೋಣ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಎಲ್ಲರೂ. ವಿದ್ಯಾರ್ಥಿಗಳಾಗಿ ಕೆಲಸ ಮಾಡ್ರಿ, ನಾವು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ನೋಡ್ರಿ, ಅದ್ಭುತ ಆಗ್ತದೆ. ಮಾಡೋಣ ಎಲ್ಲರೂ ಸೇರಿ. ರವೀಂದ್ರ ಸರ್, ರಿಯಲಿ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನೀವು ಮತ್ತೊಮ್ಮೆ ಟೈಮ್ ಸಿಕ್ಕಾಗ, ಯಾಕಂದ್ರೆ ಇಷ್ಟು ಹುಡುಗರ ಮತ್ತು ನೆಕ್ಸ್ಟ್ ಬ್ಯಾಚ್ ಬರ್ತೈತಿ, ಹೊಸ ನೀರು ಬರ್ತಾವೆ. ಅದಕ್ಕೆ ನೀವು ಇವರ ಏನು ಚಟ್ಟಿ ಇದು JT ಕಾಲೇಜ್ ನಿಮ್ಮ ಕಾಲೇಜ್ ಅಂತ ತಿಳ್ಕೊಂಡು ನೀವು ಮೇಲಿದ ಮೇಲೆ ಅವಕಾಶ ಸಿಕ್ಕಾಗ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಿಮ್ಗೆ ಈಗ ಮುಂದಿನ ಡೇಟ್ ಹಾಕೊಂಡೆ ಇನ್ವಿಟೇಷನ್ ಕೊಟ್ಟಿರ್ತೀವಿ. ಮುಂದಿನ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಅಂತ ಆಶೆ ವ್ಯಕ್ತಪಡಿಸಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡೋಕ್ಕೆ ನಮಗೆಲ್ಲ ಪರ್ಮಿಷನ್ಗೆ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಂದ್ರೆ 3 ಮಂದಿ ಟೀಚರ್ಸ್ ಸಪೋರ್ಟ್ ಇಲ್ಲಿಕಂದ್ರೆ ಇದು ಬರ್ಕೊಂಡು ಆಗ್ತಾನೆ ಇಲ್ಲ, ನಡೀತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಬೋತ್ ಸ್ಟಾಫ್ ಮೆಂಬರ್ಸ್. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಮಾಡಿ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು ಫಾರ್ ದಿಸ್. ಥ್ಯಾಂಕ್ ಯು. ಎಲ್ಲರೂ ಒಂದು 200 ರೂಪಾಯಿ ಕೊಡ್ಬೇಕು. ವರ್ಷಾಪ್ ಸಲುವಾಗಿ ಇರ್ತೀವಿ. ನಮ್ಮ ಕ್ವಶನ್ ಅಂತೇಳಿ ನಮ್ಮ ನಡುವ ಒಂದು ಕ್ವಶನ್ ಪ್ರೈಸ್ ಆಗ್ತವ. ಆಮೇಲೆ ಇರಲಿ ಅಂತೇಳಿ ಅದಕ್ಕೊಂದು ಕೊಡ್ತೀವಿ. ಅದಾದ್ಮೇಲೆ ಹಿಂಗೆ ಹೇಳ್ತಾರೆ ಮ್ಯಾಮ್ ಲ್ಯಾಬ್ ಒಳಗೆ ಹಿಂಗೆ ಮತ್ತೆ ಸಿ
ಅದನ್ನ ಟ್ಯಾಕ್ಸಿ ಮಾಡೋದು ಅವಾಗ ನಮ್ಮದೆಲ್ಲ ಇಷ್ಟು ವಾಸನೆ ಹಿಂಗೆ ನೆಟ್ಟಿಗೆ ನೋಡ್ಕೊಂಡಾವ ಬಟ್ ಇವತ್ತು ಇಲ್ಲಿ ಬಂದೆಲ್ಲ ಮಾಡೋದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್ ಒಂದು ಒಳ್ಳೆ ರಿಸರ್ವ್ ಪರ್ಸನ್ ಅದಾರ ಥ್ಯಾಂಕ್ಸ್ ಸರ್ ಒಂದು ಒಳ್ಳೆ ಟೆಂತ್ ಮುಗಿದ ತಕ್ಷಣ ಸೈನ್ಸ್ ಮಾಡ್ಬೇಕಂದ್ರೆ ಒಂದು ಎಕ್ಸೈಟ್ಮೆಂಟ್ ಅಂದ್ಕೊಂಡು ಮಾಡಿದ್ವಿ ಇವತ್ತು ಆ ಎಕ್ಸೈಟ್ಮೆಂಟ್ ಕಾಣಿಸ್ತಿದೆ ನಮ್ಗೆ ಮತ್ತು ಖುಷಿ ಆಯ್ತು ಸರ್ ನಾವು ಏನೋ ಒಂದು ಹೊಸದಾಗಿ ಕಲಿತ್ವಿ ಅಂತ ಅನಿಸ್ತೀವಿ ನಿಮಗೆ ಥ್ಯಾಂಕ್ಸ್ ಫಸ್ಟ್ ಡಿಸೆಕ್ಷನ್ ಸರ್ ಅವ್ರು ಹೇಳಿದ್ರು ಪೇಷನ್ಸ್ ಬಂದ ತಕ್ಷಣ ಒಂದು ಸಣ್ಣ ಕತೆ ಇಂದ ಅಷ್ಟು ದೊಡ್ಡ ಮಾಡೋದು ಈಸಿಯಾಗಿ ಹೇಳ್ಕೊಟ್ರು ಆಮೇಲೆ ಇರ್ಬೇಕು ಎಲ್ಲರೂ ಹೇಳ್ತಾರೆ ಸರ್ ಅದಿದ್ರೆ ಇದ್ರ ರಿಸಲ್ಟ್ ಹಿಂಗಾಗುತ್ತದೆ ನೀವು ಭಾಳ ಈಸಿಯಾಗಿ ತೋರಿಸ್ತಾರೆ ಸರ್ ಅದಕ್ಕೆ ಥ್ಯಾಂಕ್ಸ್ ಆಮೇಲೆ ಬಂದ್ವಿ ನಂದೇನೈತಿ ನಾ ಹೇಳ್ಕೊಡ್ಬೇಕಿತ್ತು ಹೇಳ್ಕೊಡ್ತೀನಿ ಮತ್ತು ಫರ್ದರ್ ಕೆಲವ್ರು ಮಾತಾಡೋದು ನಮ್ಮ ಜೊತೆಗೆ ಕುಂತು ಫ್ರೆಂಡ್ಲಿಯಾಗಿ ಜೊತೆಗೆ ನಾನು ಕುಂತೀನಿ ಆಜು ಬಾಜು ಮಾಡೋದು ನಾನೊಬ್ಬ ಇಂಪಾರ್ಟೆಂಟ್ ಅಲ್ಲ ಇಡೀ ಟೀಮ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಭಾಳ ಖುಷಿ ಆಯ್ತು ಆಮೇಲೆ ಕಲಿನಲ್ಲಿ ಸಿಸ್ಟಮ್ ಜೊತೆ ಕಲಿನ ಸಿಸ್ಟಮ್ ತುಂಬ ಇಷ್ಟ ನಿಮ್ಗೆ ಥ್ಯಾಂಕ್ಸ್ ಆ್ಯಕ್ಚುಲಿ ನಮ್ದು ಇದು ರಿಸೆಕ್ಷನ್ದು ಇದು ಬಿಟ್ಟು ಇದು ಜಾಸ್ತಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು ಯಾರೂ ಕೊಟ್ಟಿಲ್ಲ ಸರ್ ನಮ್ಮ ಹಿಂದಿನ ಸೊ ಅದರಲ್ಲಿ ಆ್ಯಡ್ ಆನ್ ಆಗಬೇಕು ಸರ್ ನಮ್ಮ ಮುಂದೆ ಇದನ್ನು ಈ ವರ್ಕ್ಶಾಪ್ನಾಗ ಸರ್ ಅದಕ್ಕೆ ಆ್ಯಕ್ಚುಲಿ ನಾವು ಕ್ಲಾಸ್ದಾಗ ಕಲ್ತಿದ್ವಿ ಸರ್ ಬಟ್ ಅದಕ್ಕಿಂತ ಜಾಸ್ತಿ ನಮ್ಗೆ ಇನ್ವಿಟೇಟಿವ್ ಸ್ಪೀಷೀಸ್ ಬಗ್ಗೆ ಅದು ಗೊತ್ತಿದೆ ಆಮೇಲೆ ನಮ್ಮ ಊಟ ಮುಗಿಸ್ಕೊಂಡ್ಬಂದು ಡಿಪಾರ್ಟ್ಮೆಂಟ್ನಾಗ ಬಂದು ಮಾತಾಡಿದಾಗ ಸರ್ ಅದೊಂಥರ ಅಂದ್ರೆ ಭಾಳ ದಿನದಿಂದ ಪರಿಚಯ ಅದೀವಿ ಇವತ್ತು ಫಸ್ಟ್ ಟೈಮ್ ನೋಡೀವಿ ಅಂತ ಅನಿಸ್ಲಿಲ್ಲ ಸರ್ ಸೊ ಅದು ಆ ಫ್ರೀನೆಸ್ ಮಾಡ್ಕೊಟ್ಟಿದ್ದಕ್ಕೆ ಇನ್ನೊಂದು ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಕಿರಣ್ ಸರ್ ವಿದ್ಯಾಮ್ಮ ಆ್ಯಂಡ್ ಮೀನಮ್ಮ for giving this opportunity on behalf of all the final year students. Thank you much. ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ಯಾಕಂದರೆ ಪುಸ್ತಕ ಕುಂತ್ರೆ ಅದೇ ಆಮೇಲೆ ವಿನಯ್ ಮೇಡಮ್ ವಿಜಯ್ ಮೇಡಮ್ ಫ್ರೆಂಡ್ಸ್ ಮಾಡ್ತಾರೆ ಇಷ್ಟು ಒಂದು 2-3 ವಾರನ ಆಗ್ತವೆ ಓಕೆ ವರ್ಕ್ ಮಾಡೋಕ್ಕಾಗ್ತದೆ ನಿಮಗೆಲ್ಲ ಇಷ್ಟೆಲ್ಲ ಈ ವಿದ್ಯೆಯನ್ನು ಕಲಿಸ್ಬೇಕಂತ ಇದು ರೇಸ್ ಇದನ್ನು ಇದು ಟೆಕ್ನಿಕ್ ನಾ ಈಗ ನಿಯರ್ಲಿ ಒಂದು 140 ಸ್ಟೂಡೆಂಟ್ಸ್ ಅಷ್ಟೇ ಕಲಿಸಿದೆ 2 ಯೂನಿವರ್ಸಿಟಿ ಡಿಗ್ರಿ ಒಳಗೆ ಇದೆ ಫಸ್ಟ್ GT ಕಾಲೇಜ್ ಇದೆ ಫಸ್ಟ್ ಡಿಗ್ರಿ ಒಳಗೆ ಇಷ್ಟು ಮಂದಿ ಕಲಿತಿದ್ದೆ ಓಕೆ ನಿಮ್ಮ ಡಿಗ್ರಿ ಕಾಲೇಜ್ ಒಳಗೆ ಹಿಂದಿನಲ್ಲಿ ಸ್ಟಾರ್ಟ್ ಆಗ್ತಾನೆ ಫಸ್ಟ್ ಮಾತ್ರ ಇದೆ ಡಿಗ್ರಿ ಇಷ್ಟು ದಿವಸನ ಎಲ್ಲ ಯೂನಿವರ್ಸಿಟಿಗೆ ಇದೆ MS ಓಕೆ ನಿಮ್ಮ ಸಪೋರ್ಟು ಭಾಳ ಚೆನ್ನಾಗಿತ್ತು ನನಗೆ ಓಕೆ ನಾನು ಎಲ್ಲ ಕುಂಡ್ರಂಗ್ ಮಾಡಿದ್ದೆ ಕುಂತ್ರಿ ಎಲ್ಲರೂ ನೀಟಾಗಿ ಎಲ್ಲ ಆಮೇಲೆ ಎಕ್ಸಾಮ್ ಆಗಿರ್ತಾರೆ ಓಕೆ ಮತ್ತು ಇವ್ರು ಇಷ್ಟೆಲ್ಲ ವರ್ಕ್ ಮಾಡಿರ್ತಾರೆ ಒಬ್ಬರು ಒಂದು ಸ್ವಲ್ಪ ಇದ್ರಾಗ್ತಲ್ಲ ಅದಕ್ಕೆ ನಂದು ಏನಂತಂದ್ರೆ ಪರ್ಫೆಕ್ಟ್ ಏನೋ ಮಾಡಿದ್ರು ಪರ್ಫೆಕ್ಟ್ ನೋಡಿರಿ ಲೇಬರ್ ಹಚ್ಚಲಿಲ್ಲ ಅಂದ್ರೆ ಅಸಹ್ಯ ಆಗ್ತದೆ ಓಕೆ ನಾ ಕಾಡಿ ಬೇಡಾದರೂ ಹಚ್ಚಿದೆ ಓಕೆ ಹಾಗೆ ಒಟ್ಟು ಬಿಡುವುದಿಲ್ಲ ಇವಾಗಾದರೂ ಇದೆ ಪರ್ಫೆಕ್ಟ್ ಅಮೌಂಟ್ ಬಿಡಂಗಿಲ್ಲ ನಮ್ಮ ಜೂನಿಯರ್ ಇವರು ಓಕೆ MSc ನಮ್ಮ ಜೂನಿಯರ್ ಇವರು ಓಕೆ ನಿಮ್ಗೆ ಗೊತ್ತಿತ್ತೆ ಜೂನಿಯರ್ ಇವರು ಓಕೆ ಅವಾಗ ಹಂಗೆ ಇದ್ರೆ ಹಂಗೆ ಇರ್ತದೆ ಅಂತ ಒಂದು ದಿವಸ ಅದೇ 1 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ರಿ ಅಂತ ಹೇಳಿ 1 ವರ್ಷದಿಂದ ನಂದು ಡೇಟ್ ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು ಹಂಗಾಗಿ ಒಂದು ಡೇಟ್ ಇವತ್ತು ಫಿಕ್ಸ್ ಮಾಡಿದ್ರೆ ಹಂಗಾಗಿ ಈಗ ಖುಷಿ ಆಯ್ತಲ್ಲ ನಿಮಗೆ ಯಾವಾಗ ಬೇಕಾದಾಗ ಕಾಲ್ ಮಾಡಿರಿ ಏನಾರು ಎನಿಮಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದ್ರೆ ಕೇಳಿರಿ ನಾನು ಆರ್ಟಿಕಲ್ಸ್ ಪಬ್ಲಿಷ್ ಆಗ್ತವೆ ಓಕೆ ಪೇಪರ್ ಒಳಗೆಲ್ಲ ಓದ್ರಿ ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ಕರ್ನಾಟಕ ಅಂತ ಇದೆ ವೆಬ್ಸೈಟ್ ಇದೆ ಓಕೆ ಅಲ್ಲಿ ಕೂಡ ನೀವು ಅಲ್ಲೆಲ್ಲ ಆರ್ಟಿಕಲ್ಸ್ ಹಾಕಿರ್ತಾರೆ ಓದಿ ಏನೋ ತೊಂದರೆ ಇದ್ರೆ ಹೇಳಿ ಮಾಡು ಬಂದ